ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ದೇವ ಸಾನ್ನಿಧ್ಯದಲ್ಲಿ ಸೇರಿ ಬರೋದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಇವತ್ತಿನ ದಿವಸ ಒಂದು ಹೊಸ ವಿಷಯಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಹೊಸ ವಿಷಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ವಾಕ್ಯವನ್ನ ಹೊಸ ದಿಕ್ಕಲ್ಲಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಸತ್ಯವೇದವನ್ನು ಆದಿಕಾಂಡ 39ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಯಾರ ವಿಚಾರವಾಗಿ ಬರೆಯಲ್ಪಟ್ಟಿದೆ? ಯೋಸೇಫನ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಯೋಸೇಫನು ತನ್ನ ಜೀವನದಲ್ಲಿ 3 ಕಡೆ ಕೆಲಸ ಮಾಡ್ತಾನೆ. ಎಲ್ಲೆಲ್ಲ ಕೆಲಸ ಮಾಡ್ತಾನೆ? 3 ಕಡೆ. ಫರೋನ ಅರಮನೆಯಲ್ಲಿ ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ 2 ಟ್ರಾನ್ಸ್ಫರ್ ಆಗುತ್ತೆ. ಯಾವ 2 ಟ್ರಾನ್ಸ್ಫರ್? ಪೋಟಿಫರನ ಮನೆಯಿಂದ ಕಾರಾಗೃಹದಿಂದ ಅರಮನೆ. ಒಂದು ಡಿಮೋಷನ್, ಒಂದು ಪ್ರಮೋಷನ್. ಒಬ್ಬ ವ್ಯಕ್ತಿಗೆ 3 ಜಾಬ್. ಆ 3 ಜಾಬ್ದಲ್ಲಿ 2 ಟ್ರಾನ್ಸ್ಫರ್. ಆ 2 ಟ್ರಾನ್ಸ್ಫರ್ ಅಲ್ಲಿ ಒಂದು ಡಿಮೋಷನ್, ಒಂದು ಪ್ರಮೋಷನ್. ಡಿಮೋಷನ್ ಎಲ್ಲಿಂದ ಎಲ್ಲಿಗೆ ಆಯ್ತು? ಪೋಟಿಫರನ ಮನೆಯಿಂದ ಕಾರಾಗೃಹ. ಆನಂತರ ಕಾರಾಗೃಹದಿಂದ ಅರಮನೆ. ಇದು ಪ್ರಮೋಷನ್. ಫಸ್ಟ್ ಆಗಿದ್ದು ಡಿಮೋಷನ್. ಹಲ್ಲೆಲೂಯಾ. ಎಲ್ರಿಗೂ ಅರ್ಥ ಆಗ್ತಿದೆ ನಾನು ಏನ್ ಹೇಳ್ತಾ ಇದ್ದೀವಿ? ಯಾರೋ ವಿಚಾರ, ಯಾರೋ ಕೆಲಸದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡ್ರಿ. ಯಾವನ ಯೋಸೇಫನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಸತ್ಯವೇದದಲ್ಲಿ ಬರೆದಿರುವಂತ ಯಾಕೋಬನ ಮಗನಾದ ಯೋಸೇಫನ ಬಗ್ಗೆ, ದೇವರ ಮಗನಾದ ಯೋಸೇಫನ ಬಗ್ಗೆ ನಾನು ಮಾತಾಡ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಕೆಲವು ಬಾರಿ ಸತ್ಯವೇದವನ್ನ ನಾವು ಓದಬೇಕಂತಂದ್ರೆ, ನಮಗೆ ಇಂಟ್ರೆಸ್ಟಿಂಗ್ ಆಗಬೇಕು ಅಂತಂದ್ರೆ ಈ ರೀತಿಯಲ್ಲಿ ನಾವು ಕಲಿಬೇಕು. ಹಲ್ಲೆಲೂಯಾ. ಈ ರೀತಿಯಲ್ಲಿ ಕಲಿತಾಗ ಮಾತ್ರವೇ ನಮಗೇನಾಗುತ್ತೆ? ಸತ್ಯವೇದ ಬೋರ್ ಅನಿಸೋದಿಲ್ಲ. ಯಾವತ್ತೂ ಕೂಡ ಸತ್ಯವೇದ ಬೋರ್ ಆಗಿಲ್ಲ. ಹಲ್ಲೆಲೂಯಾ. ಆತನ ಜನರೇಷನ್ಗೆ ತಕ್ಕ ಹಾಗೆ ತನ್ನ ವಾಕ್ಯವನ್ನ ಉಣಬಡಿಸುವ ಆತನಾಗಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 3 ಆಫೀಸಲ್ಲಿ 3 ಉದ್ಯೋಗದ ಸ್ಥಳದಲ್ಲಿ ಯೋಸೇಫನ್ ಕೆಲಸ ಮಾಡ್ತಾನೆ. ಒಂದು ಪೋಟಿಫರನ ಮನೆಯಲ್ಲಿ, 2ನೇದಾಗಿ ಕಾರಾಗೃಹದಲ್ಲಿ, 3ನೇದಾಗಿ ಆತನು ಅರಮನೆಯಲ್ಲಿ ಆತನು ಕೆಲಸ ಮಾಡ್ತಾನೆ. ಈ 3ರಲ್ಲಿಯೂ ಕೂಡ ನೀವು ಓದೋದಾದ್ರೆ ಈ ಸಕ್ಸಸ್ಫುಲ್. ಆತನು ಎಲ್ಲಿ ಹೋದ್ರು ಕೂಡ ಸಕ್ಸಸ್ಫುಲ್. ಆದ್ರೆ ಈ 3 ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ತನ್ನ ಮನೆಯಲ್ಲಿರುವಾಗ ಆತನ ಕೆಲಸ ಏನಾಗಿತ್ತು? ತನ್ನ ಮನೆಯಲ್ಲಿರುವಾಗ, ಯಾಕೋಬನ ಜೊತೆ ಇರುವಾಗ ಏನ್ ಕೆಲಸ ಆಗಿತ್ತು? ಕುರಿ ಅವನು ಕಾಯ್ತಾ ಇರ್ಲಿಲ್ಲ. ಅವನ ಅಣ್ಣಂದ್ರ ತಪ್ಪುಗಳನ್ನ ಯಾರು ಹೇಳೋದು? ಇದು ಅವನ ಕೆಲಸ ಆಗಿತ್ತು. ಅಣ್ಣಂದ್ರ ತಪ್ಪುಗಳನ್ನು ನೋಡೋದು, ಓಡ್ ಬರೋದು, ಅಪ್ಪನ್ಗೆ ಹೇಳೋದು. ಅಣ್ಣಂದ್ರ ತಪ್ಪುಗಳನ್ನು ನೋಡೋದು, ಓಡ್ ಬರೋದು, ಅಪ್ಪನ ಹೇಳೋದು. ಅಪ್ಪನ ಪ್ರೀತಿ ಸಂಪಾದಿಸೋದು ಹೇಗೆ? ಅಣ್ಣನ ದೂರ ಹೇಳಿ. ಈ ತರ ವ್ಯಕ್ತಿಗಳು ಕೂಡ ನಾವು ಚಿಕ್ಕಂದಲ್ಲಿ, ನಮಗೆ ಪ್ರೈಮರಿ ಕೂಡ ಕೆಲವರು ಇದ್ರು. ಈ ಅವ್ರನ್ನ ನಾವು ಏನ್ ಕರಿತಿದ್ದೀವಿ ಅಂದ್ರೆ, ಇವರು ಟೀಚರ್ಗಳ ಚೇಲಗಳ ಚಾಡಿ ಹೇಳೋರು. ನಾವು ಚೇಲಗಳು ಅಂತ ಕರಿತಾ ಇದ್ವಿ. ಟೀಚರ್ ಚೇಲಗಳು ಅಂತ. ನಮ್ದೊಬ್ರು ಹೈಸ್ಕೂಲ್ ಅಲ್ಲಿ ಇರುವಾಗ ಒಬ್ರು ಟೀಚರ್ ಇದ್ರು. ಅವರು ಏನ್ ಸ್ಪೆಷಾಲಿಟಿ ಅಂತಂದ್ರೆ, ಅವ್ರು ಯಾವ ಕ್ಲಾಸ್ ಅಲ್ಲಿ ಅವ್ರು ಟೀಚ್ ಮಾಡ್ತಾರೋ, ಸೋಷಿಯಲ್ ಸೈನ್ಸ್ ತಗೊಳ್ತಿದ್ರು, ಯಾವ ಟೀಚ್ ಮಾಡ್ತಾರೋ, ಮತ್ತು ಯಾವ ಕ್ಲಾಸ್ ತುಂಬಾ ಗಲಾಟೆ ಗದ್ದಲ ಮಾಡುತ್ತೋ ಅಲ್ಲೊಂದು ಏಜೆಂಟ್ ನವ್ರು ಇರ್ತಾನೆ. ಆ ಏಜೆಂಟ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನದೇ ಎಲ್ಲ ದರ್ಬಾರ್. ಅವನಿಗೆ ಏನು ಅನ್ನಂಗಿಲ್ಲ, ಅವನು ಹೇಳಿದ್ದೆ ಎಲ್ಲ ಆಗ್ಬೇಕು. ಅದೇ ರೀತಿಯಲ್ಲಿ ಅವನಿಗೆ ಏನಾದ್ರು ವಿಷಯ ಸಿಕ್ಕಿದ್ರೆ ಅದು ಇಮಿಡಿಯೇಟ್ ಯಾರಿಗೆ ರೀಚ್ ಆಗೋದು? ಆ ಟೀಚರ್ ರೀಚ್ ಆಗೋದು. ಆ ಟೀಚರ್ ಯಾವ ರೀತಿ ಅಂದ್ರೆ, ಅವರು ಎಷ್ಟು ಮಟ್ಟಕ್ಕೆ ಅವರು ಸ್ಟೂಡೆಂಟ್ ಹ್ಯಾಂಡಲ್ ಮಾಡ್ತಾ ಇದ್ರು ಅಂತಂದ್ರೆ, ಸ್ಟೂಡೆಂಟ್ ಬನ್ರಿ ನಾವು ಗೇಟ್ ಒಳಗಡೆ ನಿಮ್ಮನ್ನು ನೋಡ್ಕೋತೀನಿ ಅಂತ ಅನ್ಕೊಂಡು ಹೇಳಿದ್ರು ಕೂಡ, ಬಾರೋ ನೋಡ್ಕೋತೀನಿ ಅನ್ನೋ ರೀತಿಯಲ್ಲಿ ಹೇಳೋ ಮಟ್ಟಿಗೆ ಆ ಟೀಚರ್. ಹಂಗಿರೋದ್ರಿಂದ ಅವರದ್ರ ಮಾತಲ್ಲಿ ಗಿಮಿಕ್ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ. ಆ ರೀತಿಯಲ್ಲಿ ಈ ಯೋಸೇಫ್ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯಾರ ಚೇಲ ಅಂತ ಅನ್ಕೊಂಡು ಇವ್ರ ಅಣ್ಣಂದಿರೆಲ್ಲ ಕರಿತಿರೋದು, ನೋಡ ಅಪ್ಪನ ಚೇಲ ಬಂದ ಅನ್ನೋ ರೀತಿಯಲ್ಲಿ ಕರಿತಾ ಇದ್ರು. ಆ ರೀತಿಯಲ್ಲಿ ಯಾವ ಕೆಲಸದಲ್ಲಿದ್ದ? ದೂರ ಹೇಳುವಂತ, ಚಾಡಿ ಹೇಳುವಂತ ಕೆಲಸದಲ್ಲಿ. ನೋಡಿ, ಚಾಡಿ ಹೇಳೋದಕ್ಕೂ ದೂರು ಹೇಳೋದು, ಚಾಡಿ ಹೇಳೋದಕ್ಕೂ
ವಿಷಯಗಳನ್ನ ತಿಳಿಸೋದಕ್ಕೂ ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸ್? ಅಲ್ಲ, ದೂರ ಚಾಡಿ ಎರಡು ಒಂದೇ. ವಿಷಯವನ್ನ ತಿಳಿಸೋದು ಮತ್ತು ದೂರ ಚಾಡಿ ಅದು ಒಂದು, ಇದು ಎರಡು ಡಿಫರೆನ್ಸ್ ಇದೆ. ದೂರು ಹೇಳೋದು, ಚಾಡಿ ಹೇಳೋದು, ಅವನು ಹಾಳಾಗ್ಲಿ ಅಥವಾ ಒಳ್ಳೇದಾಗ್ಲಿ ಇವನಿಗೆ ಏನಿಲ್ಲ, ಟೋಟಲಿ ನಾನು ಇವ್ರ ಜೊತೆ ಚೆನ್ನಾಗಿರ್ಬೇಕು ಮತ್ತು ಅವನಿಗೆ ಇವನಿಂದ ಪನಿಷ್ಮೆಂಟ್ ಆಗಲಿ. ಬಟ್ ಸರಿಯಾದ ವಿಚಾರಗಳನ್ನು ತಿಳಿಸೋದಕ್ಕೆ ಬರ್ತಾರೆ ನೋಡಿ. ಅವರು ಅಲ್ಲಿ ಏನೋ ತಪ್ಪು ನಡೀತಾರೆ, ಅದು ಸರಿ ಹೋಗಬೇಕು ಮತ್ತು ಅವರು ಸರಿ ಆಗಬೇಕು. ಇವರು ಅದನ್ನ ಯಾರು ಮೇಲಿದ್ದಾರೆ ಅವರು ಶಿಕ್ಷಿಸಬೇಕು ಅಂತ ಬಯಸೋದಿಲ್ಲ, ಸರಿಪಡಿಸಬೇಕು ಅಂತ ಬಯಸ್ತಾರೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಕೆಲವು ಬಾರಿ ಸೇವಕರ ಬಳಿ ಕೆಲವರು ಹತ್ತಿರ ಇರ್ತಾರೆ, ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ, ಬೇರೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ತಿಳಿಸುವಾಗ ಎರಡು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಮೈಂಡ್ ಅಲ್ಲಿ ನೀವು ಯಾರ ವಿಚಾರ ತಿಳಿಸ್ತಾ ಇದೀರೋ ಅವನ ಹಾಳಾಗ್ಲಿ ಅಥವಾ ಇವ್ರು ಶಿಕ್ಷಿಸಲಿ, ಇವ್ರು ಹೋಗಿ ಪ್ರಶ್ನೆ ಮಾಡ್ಲಿ ಅಂತ ಅನ್ಕೊಂಡಿದ್ರೆ ಅದು ಆಲೋಚನೆ ಸರಿಯಲ್ಲ. ಒಂದು ವೇಳೆ ಆ ವ್ಯಕ್ತಿ ಒಳ್ಳೇದಾಗ್ಲಿ, ಇಂಥ ದುರ್ಘಟನೆ ಅವರ ಜೀವನದಲ್ಲಿ ನಡೀತಿದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ನೀವು ಯಾರು ತಿಳಿಸ್ಬೇಕು ಬರ್ತೀರೋ ಅದಕ್ಕೆ ಯಾವುದೂ ಕೂಡ ನಿರ್ಬಂಧ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂತಂದ್ರೆ ಈ ರೀತಿಯಲ್ಲಿ ಆತ್ಮಿಕ ಮಕ್ಕಳು ಸತ್ಯವೇದದಲ್ಲಿ ಜೀವಿಸಿದವರಿದ್ದಾರೆ. ದೇವರ ಬಳಿ ಎಲ್ಲವನ್ನ ಹಂಚಿಕೊಳ್ತೇವೆ. ದೇವರ ಏಲಿಯನ್ನು ನಾವು ಗಮನಿಸುವಾಗ ಸಮುವೇಲ ಚಿಕ್ಕ ಹುಡುಗಾಗಿ ಅಲ್ಲೆಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ದ ಸಮುವೇಲನು, ಆತನು ಏಲಿಯ ಜೊತೆ ಸಂಬಂಧವನ್ನು ಹೊಂದಿದ್ದ. ಏಲಿ ಮತ್ತು ಸಮುವೇಲನ ಜೊತೆ ಇದ್ದಂತ ಸಂಬಂಧ ಯಾರ ಜೊತೆ ಇರಲಿಲ್ಲ? ಅವನ ಮಕ್ಕಳ ಜೊತೆನೇ ಇರಲಿಲ್ಲ. ಮಕ್ಕಳು ವ್ಯತಿರಿಕ್ತವಾಗಿ ಸ್ವಭಾವವನ್ನು ಹೊಂದರು. ಇವತ್ತು ಆನ್ ಟಾಪಿಕ್ ಎಲ್ಲದೆ ಇರೋದ್ರಿಂದ ನಾವು ಹೊರಗಡೆ ಬರೋಣ. ಈಗ ಯೋಸೇಫನು ಏನ್ ಕೆಲಸ ಮಾಡ್ತಿದ್ದ? ದೂರು ಹೇಳೋದು, ಚಾಡಿ ಹೇಳೋದು ಕೆಲಸ ಮಾಡ್ತಿದ್ದ. ಈಗ ಏನ್ ಮಾಡ್ತಾ ಇದ್ದಾನೆ? ಈಗ 3 ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಆ ದೂರು ಚಾಡಿ ನಾವು ಅಲ್ಲಿ ನೋಡ್ತಾ ಇದೀವ, ದೂರು ಚಾಡಿಯಲ್ಲಿ ನೋಡ್ತಾ ಇದೀವ, ನಾವಲ್ಲಿ ನೋಡ್ತಾ ಇಲ್ಲ. ಯೋಸೇಫನಲ್ಲಿ ಒಂದು ಬದಲಾವಣೆ ಇದೆ. ತನ್ನ ಮನೆಯಿಂದ ಹೊರಗಡೆ ಬಂದು ಯೋಸೇಫನಲ್ಲಿ ಏನಾಗಿದೆ? ಒಂದು ಬದಲಾವಣೆ ಆಗಿದೆ. ಮೊದಲೇ ಆಫೀಸ್ಗೆ ನಾವು ಹೋಗೋಣ. ಮೊದಲೇ ಆಫೀಸಲ್ಲಿ ಯೋಸೇಫನ ಯಾವ ರೀತಿ ಕೆಲಸ ಮಾಡಿದ? ಆದಿಕಾಂಡ 39ನೇ 1ನೇ ವಚನದಿಂದ ಓದಿಕೊಳ್ಳೋಣ. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಸ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಅವನು ಯಾರೆಂದರೆ ಫರೋವನ ಉದ್ಯೋಗಸ್ಥನು, ಮೈಗಾಲಿನವನ ದಳವಾಯಿಯು ಆಗಿದ್ದ 44. ಅದವನು 44ನ ಅಡ್ರೆಸ್. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದ. ಯೆಹೋವನ ಯಾರ ಜೊತೆ ಇದ್ದ? ಯೋಸೇಫನ ಸಂಗಡ ಇದ್ದ. ಎಲ್ಲಿದ್ದ ಯೋಸೇಫ? ಆತನು ಗುಲಾಮನಾಗಿ ಐಗುಪ್ತ ದೇಶಕ್ಕೆ ಹೋಗಿದ್ದಾನೆ. ಐಗುಪ್ತ ದೇಶದಲ್ಲಿರುವಂತ ಒಬ್ಬ ಯಜಮಾನನ ಕೆಳಗಡೆ ಆತನ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕರ್ತನ ಯಾರಂತೆ? ಕರ್ತನ ಯೋಸೇಫನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ನಾವೇ ಎಲ್ಲೇ ಇದ್ರು ಕೂಡ ನಮ್ಮ ಜೊತೆ ಇರುವ ದೇವರೆಂದು ನಾವು ಅನೇಕ ಬಾರಿ ಕಲಿತೇವೆ, ಮತ್ತೆ ತಿರುಗಿ ಕಲಿತಾ ಇದ್ದೇವೆ. ಹಲ್ಲೆಲೂಯಾ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೋಸೇಫ ಮಾಡಿದಂತ ಕೆಲಸಗಳು ಎಲ್ಲವೂ ಕೂಡ ಸಕ್ಸಸ್ ಆಗ್ತಿದೆ ಅಂತ ಅನ್ಕೊಂಡು ಆತನ ದಣಿಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಸೀಕ್ರೆಟ್ ಗೊತ್ತಾಗ್ತಿದೆ. ಯೆಹೋವನು ಯೋಸೇಫನ ಸಂಗಡ ಇದ್ದನು, ಅದಕ್ಕೋಸ್ಕರವಾಗಿಯೇ ಆತನ ಕೆಲಸಗಳು ಮತ್ತು ನನ್ನ ಮನೆ ಸಕ್ಸಸ್ಫುಲ್ ಆಗ್ತಿದೆ ಅಂತ ಅನ್ಕೊಂಡು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಾಡುವಂತ ಒಳ್ಳೆ ಕಾರ್ಯಗಳು, ನಾವು ಮಾಡುವಂತ ನೀತಿ ಕಾರ್ಯಗಳು ಯಾರಿಗೆ ಮಹಿಮೆಯನ್ನು ತರಿಸಬೇಕು? ದೇವರಿಗೆ ಮಹಿಮೆಯನ್ನು ತರುವಂತಾಗಿರ್ಬೇಕು. ಹಲ್ಲೆಲೂಯಾ. ನಾವು ನಾನು ಈ ರೀತಿಯ ಒಳ್ಳೆ ಕಾರ್ಯವನ್ನ ಮಾಡದೆ ಅಂತ ಅನ್ಕೊಂಡು ಹೇಳುವಾಗ ನಾವು ಒಂದನ್ನ ಜನರ ಮುಂದೆ ತರಬೇಕಾಗಿದೆ. ಏನು? ನನ್ನ ಕರ್ತನು ನನಗೆ ಸಹಾಯ ಮಾಡಿದನು. ಹಲ್ಲೆಲೂಯಾ. ನನ್ನ ಯೇಸು ನನಗೆ ಸಹಾಯ ಮಾಡಿದನು. ಹಲ್ಲೆಲೂಯಾ. ಆಗ ಮಾತ್ರವೇ ದೇವರಿಗೆ ಮಹಿಮೆಯನ್ನ ಹೊಂದುವಂತಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಣಿ ಅವನಿಗೆ ಅವನ ಮೇಲೆ ದಯೆ ಇಟ್ಟು, ನಂತರ ದಣಿ ಏನ್ ಮಾಡದಂತೆ? ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಎಲ್ಲಾ ಸೇವಕರ ಜೊತೆ ಇದ್ದವನು ಈಗ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಸೇರ್ಕೊತಿದ್ದಾನೆ, ನೇಮಿಸಿಕೊಂಡನು. ಇದಲ್ಲದೆ ಆದನೆಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಹಲ್ಲೆಲೂಯಾ.
ಈತನ ಐಗುಪ್ತ ದೇಶಕ್ಕೆ ಏನಕ್ಕೆ ಯೋಸೇಫ್ ಹೋಗಿದ್ದು? ಗುಲಾಮನಾಗಿ, ಆಳ ದಾಸನಾಗಿ ಹೋಗಿದ್ದ. ಆದ್ರೆ ಈತನು ಕರ್ತನು ಆತನ ಜೊತೆ ಇದ್ದುದ್ರಿಂದ ನಾವು ಯಾಕಿದ್ರು ಅನ್ನೋದನ್ನ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಅದರ ಸೆಕೆಂಡ್ ಪಾರ್ಟ್ಗೆ ಹೋಗೋಣ. ಈಗ ಕರ್ತನ ಆತನ ಜೊತೆ ಇದ್ದುದ್ರಿಂದ ಏನಾಯ್ತಂತೆ, ಅಲ್ಲಿ ಆತನನ್ನ ಪರ್ಸನಲ್ ಸೆಕ್ರೆಟರಿ ಆಗಿ ನೇಮಿಸ್ತಾನಂತೆ. ಪಿ ಅಂತ ಹೇಳ್ತಾರೆ, ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ, ಆ ರೀತಿ ನೇಮಿಸ್ತಾನೆ. ತದನಂತರ ಏನ್ ಮಾಡ್ತಾನೆ, ಅಷ್ಟು ಸಾಕಾಗಿಲ್ಲ, ನನ್ನ ನೆಕ್ಸ್ಟ್ ನಾನು ಏನ್ ಮಾಡೋದು, ನಾನು ಖಾಲಿ ಸೈನ್ ಆಗ್ತೀನಿ, ಎಲ್ಲ ನೋಡ್ಕೊಳ್ಳೋದು ಯಾರು? ಯೋಸೇಫ ನೋಡ್ತಾನೆ. ಎಲ್ಲ ಆಸ್ತಿಯನ್ನ ಅವನ ಕೈಗೆ ಒಪ್ಪಿಸ್ತಾನೆ. ಒಬ್ಬನ ಕೈಗೆ ಆಸ್ತಿಯನ್ನು ಒಪ್ಪಿಸ್ಬೇಕು ಅಂತಂದ್ರೆ ಯಜಮಾನನಿಗೆ ಆ ಒಂದು ಆಳಿನ ಮೇಲೆ ಎಷ್ಟು ನಂಬಿಕೆ ಇರಬೇಕು ಪ್ರಿಯರೇ, ಎಷ್ಟು ಆ ಒಂದು ವ್ಯಕ್ತಿ ಪ್ರಾಮಾಣಿಕತೆಯಿಂದ ನಡೆದುಕೊಂಡಿರಬೇಕು. ಹಲ್ಲೆಲೂಯಾ. ಮುಂದೆ ಹೋಗೋಣ. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ, ಗಮನಿಸಿ, ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಂತೆ, ಯೋಸೇಫನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ, ಮೊದಲು ಸೇವಕನಾಗ್ತಾನೆ, ಸ್ವಂತ ಸೇವಕನಾಗ್ತಾನೆ. ನಂತರ ಪಾರುಪತ್ಯವನ್ನ, ಕಾಂಟ್ರಾಕ್ಟ್ ಅನ್ನ ಒಂಥರ ಈ ಸೂಪರ್ವೈಸರ್ ತರ ನಿಲ್ತಾನೆ, ಪೊಸಿಷನ್ಗೆ ಹೋಗ್ತಾನೆ ಯೋಸೇಫ. ಆದ ನಂತರ ಏನಂತಂದ್ರೆ ಪ್ರೆಸಿಡೆಂಟ್ ಆಗಿ ಅವನ ಮನೆಯ ಒಂದು ಪ್ರೆಸಿಡೆಂಟ್ ಆಗಿ ನಿಲ್ತಾನೆ, ಅಧ್ಯಕ್ಷನಾಗಿ. ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಾವು ಕೂಡ ಕೆಲವು ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲವು ಒಂದು ಉದ್ಯೋಗದ ಸ್ಥಳಕ್ಕೆ ಹೋಗಿ ಅವ್ರು ಮಾತ್ರ ಮೇಲಕ್ಕೆ ಬರ್ತಾರೆ, ಕಂಪನಿ ಹಳ್ಳ ಹಿಡಿಯುತ್ತೆ. ಇದನ್ನ ನೋಡಿದ್ರೆ ಅವ್ರು ಚೆನ್ನಾಗಿ ದುಡ್ಡು ಮಾಡ್ತಾರೆ, ಆದ್ರೆ ಕಂಪನಿ ಏನು ಹಳ್ಳ ಹಿಡಿದು, ಆ ಹಳ್ಳ ಹಿಡಿದಿದ್ದಕ್ಕೆ ಕಾರಣ ಏನಾಗಿರ್ಬೋದು? ಅವನು ಚೆನ್ನಾಗಿ ಶ್ರೀಮಂತನಾದ, ಮನೆ ಮೇಲೆ ಮನೆ ಕಟ್ಟದ, ಕಾರ್ ಮೇಲೆ ಕಾರ್ ತಗೊಂಡ, ಕಂಪನಿ ಮುಳುಗೋಯ್ತು ಕೊನೆಗೆ. ಏನಾಗಿರ್ಬೋದು ಇದಕ್ಕೆ ಕಾರಣ? ಅವನು ಕಂಪ್ಲೀಟ್ ಪ್ರಾಫಿಟ್ ತಂದಿಲ್ಲ, ಯಾರಿಗೆ ಪ್ರಾಫಿಟ್ ತಗೊಂಡ? ಚೆನ್ನಾಗಿ ಪ್ರಾಫಿಟ್ ತಗೊಂಡ. ಈ ರೀತಿಯಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ಕೊಟ್ಟಿರುವ ಏನೇ ಕೆಲಸ ಆಗಿರ್ಬೋದು, ನಾವು ನಮ್ಮ ಪ್ರಾಫಿಟ್ ಅನ್ನು ನೋಡ್ತೀವ, ನಮಗೆ ಕೆಲಸ ಕೊಟ್ಟಿರುವವರ ಪ್ರಾಫಿಟ್ ಅನ್ನು ನೋಡ್ತೇವೆ. ಇವತ್ತಿನ ದಿವಸ ನಾನು ಆಲೋಚನೆ ಮಾಡ್ತೇವೆ, ನಮ್ಮಲ್ಲಿ ಪ್ರಾಮಾಣಿಕತೆ, ನೀತಿವಂತಿಕೆ ಇರುವುದಾದ್ರೆ ನಾವು ಏನು ಆಲೋಚನೆ ಮಾಡ್ತೇವೆ? ನಮ್ಮ ಕಂಪನಿ ಪ್ರಾಫಿಟ್ಗೋಸ್ಕರ ನಾವು ಕೆಲಸ ಮಾಡ್ತೇವೆ. ನೋಡಿ, ಕಂಪನಿ ಪ್ರಾಫಿಟ್ಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಅವರನ್ನ ಲೋಕದಲ್ಲೇ ನೋಡ್ರಿ, ಅವರನ್ನು ಒಂದಲ್ಲ ಒಂದು ದಿವಸ ದೇವರ ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ಆ ಕಂಪನಿನೂ ಮೇಲೆ ಬರುತ್ತೆ, ಅದೇ ರೀತಿಯಲ್ಲಿ ಆ ವ್ಯಕ್ತಿ ಕೂಡ ಮೇಲೆ ಬರ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ. ಆ ಮನೆ ಕೂಡ ಆಶೀರ್ವದಿಸಲ್ಪಟ್ಟಿದ್ದು. ಅದೇ ರೀತಿಯಲ್ಲಿ ಈ ಗುಲಾಮನಾಗಿದ್ದಂತ ಯೋಸೇಫ ನಂತರ ಅಲ್ಲಿ ಸೂಪರ್ವೈಸರ್ ಆಗ್ತಾನೆ, ಪರ್ಸನಲ್ ಅಸಿಸ್ಟೆಂಟ್ ಆಗ್ತಾನೆ. ಪರ್ಸನಲ್ ಅಸಿಸ್ಟೆಂಟ್ ಆದಂತ ಯೋಸೇಫ ತದನಂತರ ಸೂಪರ್ವೈಸರ್ ಆಗ್ತಾನೆ. ಸೂಪರ್ವೈಸರ್ ಆಗಿರುವಂತ ಯೋಸೇಫ ತದನಂತರ ಪ್ರೆಸಿಡೆಂಟ್ ಆಗ್ತಾನೆ. ಪ್ರೆಸಿಡೆಂಟ್ ಆಗಿದ ನಂತರ ಅಲ್ಲಿ ವಾಕ್ಯ ಬರ್ತಾ ಇದೆ, ಏನಂತ? ಯೋಸೇಫನ ಆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ಇದುವರೆಗೂ ಕಾಣದಂತ ಒಂದು ಲಾಭವನ್ನ ಯಾರು ಕಾಣ್ತಾ ಇದ್ದಾನೆ? 44 ಆತನ ಮನೆಯಲ್ಲಿ ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅವನ ಹೆಂಡತಿಯ ಬಗ್ಗೆ, ಬೇರೆ ಆಳುಗಳ ಬಗ್ಗೆ ದೂರು ಹೇಳುವಂತ, ಚಾಡಿ ಹೇಳುವಂತ ಯೋಸೇಫನಾಗಿಲ್ಲ, ಈಗ ಎಲ್ಲವನ್ನ ನಿಭಾಯಿಸುವಂತ ಯೋಸೇಫನಾಗಿ ನಿಂತಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸ್ಥಾನಕ್ಕೆ ನಾವು ನಿಲ್ಲುತ್ತೇವೆ ಅಂತ ಅಂದಾಗ ನಾವು ಎಲ್ಲವನ್ನ ಹೋಗಿ ತಿಳಿಸುವಂತವರ, ದೂರು ಹೇಳುವಂತವರು, ಚಾಡಿ ಹೇಳುವಂತವರು ಆಗಿರದೆ ನಾವು ಎಲ್ಲವನ್ನ ನಿಭಾಯಿಸುವಂತವರಾಗಿರುವುದಾದ್ರೆ, ನೋಡ್ರಿ, ದೂರ ಹೇಳೋದು, ಚಾಡಿ ಹೇಳೋದು ಯಾಕೋಬನಿಗೆ ಸಾಕಾಗಿರುತ್ತೆ. ಈಗ ಯಾವಾಗ ನೋಡಿದ್ರು ರೂಬೇನ್ ಬಗ್ಗೆ ಹೇಳ್ತಾನೆ, ಯಾವಾಗ ನೋಡಿದ್ರು ಯೆಹೂದನ್ ಬಗ್ಗೆ ಹೇಳ್ತಾನೆ, ಯಾವಾಗ ನೋಡಿದ್ರು ಈ ನಫ್ತಾಲಿ ಬಗ್ಗೆ ಏನೇನೋ ಚಾಡಿ ಹೇಳ್ತಾನೆ, ಯಾವಾಗ ನೋಡಿದ್ರು ಇವನು ಈ ರೀತಿಯಲ್ಲಿ ಚಾಡಿ ಹೇಳ್ಕೊಂಡು ತಿರುಗ್ತಾ ಇದಾರಲ್ಲ. ಆದ್ರೂ ಕೂಡ ಪ್ರೀತಿ ಮಾಡುವಂತ ಮಗ ಅಂತ ಅನ್ಕೊಂಡು ಯಾಕೋಬನ ಪ್ರೀತಿ ಮಾಡ್ತೀವಿ. ಆದ್ರೆ ಇಲ್ಲಿ 44 ಯಾವ ಟೆನ್ಷನ್ ಇಲ್ಲ. 44 ಏನ್ ಟೆನ್ಷನ್ ತಗೊಂಡಿದ್ದಾನೆ ಗೊತ್ತಾ? ಅಲ್ಲಿ ನೋಡ್ರಿ, ಹೊಲದಲ್ಲಾಗಲಿ ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ನೋಡ್ರಿ, ಟೆನ್ಷನ್ 44 ಇದ್ದಂತ ಒಂದೇ ಒಂದು ಟೆನ್ಷನ್ ಏನು ಅಂತ ಅನ್ಕೊಂಡು ಮುಂದಿನ ವಾಕ್ಯದಲ್ಲಿ ಗೊತ್ತಾಗುತ್ತೆ. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಮತ್ತೆ
ನೀವೇ ನೋಡ್ಕಪ್ಪ ಎಲ್ಲ, ನನ್ಗಿದೆಲ್ಲ ಬೇಡ, ನಾನು ಇದುವರೆಗೂ ನೋಡ್ಕೊಳ್ಳಿ, ಇದ್ರ ಟೆನ್ಷನ್ ನಾನು ತಗೊಳಕ್ ಇಷ್ಟ ಇಲ್ಲ. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಹಲ್ಲೆಲೂಯಾ. ತಿನ್ನೋ ಆಹಾರ ನಾನು ಇವತ್ತೇನು ತಿನ್ಲಿ, ಚಪಾತಿ ಪಲ್ಯ ತಿಲ್ಲ, ಅಥವಾ ರೊಟ್ಟಿ ಪಲ್ಯ ತಿಲ್ಲ, ಅಥವಾ ಇವತ್ತಿನ ದಿವಸ ಚಿಕನ್ ತಿಲ್ಲ, ಮಟನ್ ತಿಲ್ಲ ಅಂತ ಅನ್ಕೊಂಡು ಟೆನ್ಷನ್ ಮಾಡೋದನ್ನ ಬಿಟ್ಟು ಬೇರೆ ಯಾವ ಚಿಂತೆ ಪೋಟಿಫರ್ನಿಗೆ ಇರ್ಲಿಲ್ಲ. ಯಾಕೆಂದ್ರೆ ಎಲ್ಲವನ್ನ ಯಾರು ನೋಡ್ತಾ ಇದ್ದಾರೆ? ಯೋಸೇಫನು ನೋಡ್ತಾ ಇದ್ದ. ಹಲ್ಲೆಲೂಯಾ. ನಮಗೆ ಕೊಟ್ಟಂತ ರೆಸ್ಪಾನ್ಸಿಬಿಲಿಟಿಯನ್ನ ನಮ್ಮ ಮೇಲಿರುವಂತ ಅಧಿಕಾರಿಗಳಿಗೆ ನಾವು ಈ ರೀತಿಯಲ್ಲಿ ಮಾಡುವವರು ಆಗಿರಬೇಕು. ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಅಧಿಕಾರಿಗಳು ಅನ್ಯಾಯಸ್ಥರಾಗಿದ್ರು ಕೂಡ ಅವರಿಗೆ ವಿಧೇಯರಾಗ್ರಿ ಎಂದು ಕರ್ತನ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಯಾವಾಗ ಅನ್ಯಾಯಸ್ಥರಾದ ಅಧಿಕಾರಿಗೆ ನಾವು ವಿಧೇಯರಾಗ್ತೇವೋ, ನ್ಯಾಯಸ್ಥನಾದ ದೇವರು ನಿನಗೋಸ್ಕರ ನ್ಯಾಯ ತೀರಿಸೋದಕ್ಕೆ ಆದ್ರೆ ಇಳಿದು ಬರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ನ್ಯಾಯಸ್ಥರಾದ ಅಧಿಕಾರಿಗಳನ್ನ ನಿರೀಕ್ಷಿಸೋದು ಬಹಳ ಕಡಿಮೆ. 100% ಅಲ್ಲಿ 80% ಆಫ್ ಅಧಿಕಾರಿಗಳು ಅನ್ಯಾಯಸ್ಥರಾಗಿರ್ತಾರೆ. 20% ಮಾತ್ರವೇ ನೀತಿವಂತರು, ನ್ಯಾಯವಂತರು ಆಗಿರ್ತಾರೆ. ಆ 80% ವ್ಯಕ್ತಿಗಳ ಕೆಳಗಡೆ ನೀವು ಕೆಲಸ ಮಾಡೋದಾದ್ರೂ ಕೂಡ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ವಿಧೇಯನಾಗಿ ನಡೆದು. ಹಲ್ಲೆಲೂಯಾ. ನಿನಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನ, ಒತ್ತಡವನ್ನ ಕೊಡ್ತಾ ಇದ್ದಾನ, ಹೆಚ್ಚಿನ ಕೆಲಸ ಕೊಡ್ತಾ ಇದ್ದಾನ, ನಿನ್ನವನು ಬಹಳ ಒಂದು ಟಾರ್ಚರ್ ಕೊಡ್ತಾ ಇದ್ದಾನ, ನೀನು ದೇವರ ಮುಂದೆ ಮಾತ್ರ ಮೊರೆ ಇಟ್ಟು ನೀನು ಆ ಕೆಲಸಗಳನ್ನ ಮಾಡುವುದಕ್ಕೆ ಕರ್ತನ ಸಹಾಯವನ್ನು ಹೊಂದುವುದಾದರೆ ನೀನು ಕೇವಲವಾಗಿ ಗುಲಾಮನಾಗಿ, ಆಳಾಗಿ, ದಾಸನಾಗಿರೋದಿಲ್ಲ. ಆಳಾಗಿ ನೀನು ಆ ಒಂದು ಉದ್ಯೋಗಕ್ಕೆ, ಆ ಒಂದು ಪೊಸಿಷನ್, ಆ ಒಂದು ಸ್ಥಳಕ್ಕೆ ನೀನು ಹೋಗಿರಬಹುದು. ದೇವರು ಆಳಿನ ಸ್ಥಳದಿಂದ ನಿನ್ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ, ನಿನ್ನ ಪರ್ಸನಲ್ ಸ್ಥಿತಿಯಿಂದ ಸೂಪರ್ವೈಸರ್ ಆಗಿ, ಸೂಪರ್ವೈಸರ್ ಸ್ಥಳದಿಂದ ನಿನ್ನ ಪ್ರೆಸಿಡೆಂಟ್ ಆಗಿ, ಆದ ನಂತರ ಸಂಪೂರ್ಣವಾದ ಅಧಿಕಾರದ ಬೀಗಗಳಿಂದ ನಿನ್ನ ಕೈಗೆ ಒಪ್ಪಿಸುವಾತನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಾವೆಲ್ಲರೂ ಕೂಡ ದುಡಿತಾ ಇದ್ದೇವೆ. ದಿನನಿತ್ಯದ ಒಂದು ನಮ್ಮ ಮಕ್ಕಳನ್ನ ಸಾಕೋದಕ್ಕೋಸ್ಕರ, ಫೀಸನ್ನ ಕಟ್ಟೋದಕ್ಕೋಸ್ಕರವಾಗಿ ನಮ್ಮ ದಿನನಿತ್ಯದ ಶ್ರಮವನ್ನು ಪಡ್ತಾ ಇದ್ದೇವೆ. ಆದ್ರೆ ನಮ್ಮ ಕೆಲಸದಲ್ಲಿ ಯೋಸೇಫನ ರೀತಿಯಲ್ಲಿ ನೋಡ್ರಿ, ಒಂದು ದೇವರು ಆತನ ಸಂಗಡ ಇದ್ದುದರಿಂದ ಆತನಲ್ಲಿ ಏನಿತ್ತು? ನಾವು ಈ ಸಂಪೂರ್ಣ ಒಂದು ವಿಚಾರವನ್ನ ಯೋಸೇಫನ ಈ ಒಂದು ಆಫೀಸಲ್ಲಿ ಅದನ್ನ ಕೆಲಸ ಮಾಡಿದ್ದನ್ನ ನೋಡಿದ್ರೆ ಅದರಲ್ಲಿ ಏನಿತ್ತು? ನಂಬಿಕೆ, ನೀತಿವಂತಿಕೆ ಇತ್ತು. ಒಂದು ಪೈಸಾ ಕೂಡ ಬಂದ್ರೆ ಆ ಪೈಸಕ್ಕೆ ಲೆಕ್ಕ ಕೊಡುವಂತ ಯೋಸೇಫನಾಗಿದ್ದನು. ಒಂದು ಮ್ಯಾಟರ್ ಏನಾದ್ರೂ ಇದ್ರೆ ಯಜಮಾನನಿಗೆ ತಿಳಿಸುವಂತ ಪರಿಸ್ಥಿತಿ ಇದ್ರೆ, ಈಗ ನೋಡ್ರಿ, ಪ್ರೆಸಿಡೆಂಟ್ ಆದ್ಮೇಲೆ ಕೆಲವು ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಿರುತ್ತೆ, ಸೂಪರ್ವೈಸರ್ ಲೆವೆಲ್ ಅಲ್ಲಿ ಕೆಲವು ಡಿಸಿಷನ್ ತೆಗೆದುಕೊಳ್ಳೋದಿರುತ್ತೆ, PA ಲೆವೆಲ್ ಪರ್ಸನಲ್ ಅಸಿಸ್ಟೆಂಟ್ ಇದರಲ್ಲಿ ಕೆಲವು ವಿಚಾರಗಳನ್ನು ಡಿಸಿಷನ್ ತಗೊಳ್ಳೋದಿರುತ್ತೆ. ಅದೇ ರೀತಿಯಲ್ಲಿ ಗುಲಾಮನ ಇದರಲ್ಲಿ ಕೆಲವು ಡಿಸಿಷನ್ ತೆಗೆದುಕೊಳ್ಳೋದಿರುತ್ತೆ. ಆ ಸ್ಥಾನದಲ್ಲಿ ಆ ಡಿಸಿಷನ್ ತೆಗೆದುಕೊಂಡು ಯಾವುದೇ ಅತಿಕ್ರಮಣವನ್ನು ಮಾಡದೆ, ಯಾವುದೇ ತನ್ನ ಯಜಮಾನನಿಗೆ ತಿಳಿಸದೆ ಮಾಡದೆ ಇರೋದರಿಂದ ಪೋಟಿಫರ್ ಏನನ್ಕೋತಾನೆ, ಇವನು ನನಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇವನು ನನಗಿಂತ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಇವನು ನನಗಿಂತ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ, ಇವನು ನನಗಿಂತ ಚೆನ್ನಾಗಿ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದಾನೆ, ನನಗಿಂತ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾನೆ, ನನಗಿಂತ ಚೆನ್ನಾಗಿ ಲೇವಾದೇವಿಯನ್ನು. ಯಾಕೆಂದ್ರೆ ಈಸ್ ಅ ಬಿಸ್ನೆಸ್ ಮ್ಯಾನ್. ಆ 44 ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದೆ. ಯಾಕೆಂದ್ರೆ ನಮ್ಗೆ ಎಲ್ಲೂ ಗೊತ್ತಾಗುತ್ತೆ, ಯೋಸೇಫನನ್ನ ಯಾರು ತಗೊಂಡಿದ್ದು? ಇಸ್ಮಾಯಿಲನಿಂದ ಈ 44 ತಗೊಂಡಿದ್ದು. ಆದರೆ ಇನ್ನೊಂದು ಕೆಲಸ ಮಾಡ್ತಾನೆ, ಅವನು ಉದ್ಯೋಗಸ್ಥ ಅಂದವನು. ಏನು ಉದ್ಯೋಗ ಅಂತ ಬರೆಯಲ್ಪಟ್ಟಿಲ್ಲ. ಅದೇ ರೀತಿಯಲ್ಲಿ ಮೈಗಾವಲಿನವರ ದಳವಾಯಿ ಅವನಾಗಿದ್ದನು. ಈ ಎಲ್ಲ ಬಿಸ್ನೆಸ್ ಗಳನ್ನ ಮಾಡ್ತಿದ್ದ ಈ ಒಂದು 44 ಎಲ್ಲವನ್ನ ಯೋಸೇಫನ ಕೈಗೆ ಒಪ್ಪಿಸಿ. ಇವತ್ತಿನ ದಿವಸ ನಮ್ಮ ಮಕ್ಕಳಿಗೂ ನಾವು ಕಲಿಸಿಕೊಡ್ಬೇಕಾದ ವಿಚಾರ ಏನಂತಂದ್ರೆ, ನಮ್ಮ ಜೀವಿತದ ಮುಖಾಂತರವಾಗಿ ಅವರು ಕಲಿತುಕೊಳ್ಬೇಕು ಏನಂತಂದ್ರೆ, ನೀತಿವಂತಿಕೆ, ನಂಬಿಗಸ್ತಿಕೆ, ಪ್ರಾಮಾಣಿಕತೆ, ಹಾನೆಸ್ಟಿ. ನೋಡಿ, ಲೋಕ ಎಷ್ಟೇ ಲಂಚದ ಅವತಾರವನ್ನು ತೋರಿಸ್ಲಿ, ಲೋಕ ಎಷ್ಟೇ ಮೋಸವನ್ನ ತೋರಿಸ್ಲಿ, ಲೋಕ ಎಷ್ಟೇ ನಮಗೆ ಏನೋ ಕಳ್ಳ ರೀತಿಯಲ್ಲಿ ನಡೆಯುವುದಕ್ಕೆ ತೋರಿಸ್ಲಿ, ಕದ್ದು ಮುಚ್ಚಿ ಮಾಡೋದನ್ನ ತೋರಿಸ್ಲಿ, ಆದ್ರೆ ನಾವು ದೇವರ ಮಕ್ಕಳಾಗಿ
ದೇವರ ಸನ್ನಿಧಾನದಲ್ಲಿ ಇರುವವರು, ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಸಂಧಿಸುವವರು, ದೇವರ ನಾಮವನ್ನು ಎತ್ತಿ ನಡೆಯುವವರು ನಾವೇ ಇರಬೇಕು. ನಾವು ನೀತಿವಂತರಾಗಿ, ನಾವು ಹಾನೆಸ್ಟ್ ಆಗಿ, ನಾವು ಪ್ರಾಮಾಣಿಕರಾಗಿ ನಾವು ಜೀವಿಸುವಾಗ ನಮ್ಮನ್ನ ಎಂದಿಗೂ ಕೈ ಬಿಡದ ದೇವರು ಅದನ್ನ ಮೇಲೆ ಕೆತ್ತುವಾದನಾಗಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಅಂದ್ಕೋಬಹುದು, ಹಾಗಾದ್ರೆ ಪೋಟಿಫರನ ಮನೆಯಲ್ಲಿ ಚೆನ್ನಾಗಿ ಯೋಸೇಫನು ಮೇಲಕ್ಕೆ ಬರ್ಬೋದಿತ್ತಲ್ಲ, ಅವನು ಹಂಗೆ ಜೀವನ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ, ಯಾಕೆ ಅವನಿಗೆ ಆಪಾದನೆ ಬಂತು? ಅವನ ಖಾಲಿ ಅಧ್ಯಕ್ಷನಾಗಿರೋದಕ್ಕೆ ಐಗುಪ್ತ ದೇಶಕ್ಕೆ ಹೋದವನಲ್ಲ. ಹಲ್ಲೆಲೂಯಾ. ಸಣ್ಣ ಇದೆಯಲ್ಲ, ದೇವರ ಶಿಫ್ಟ್ ಅನ್ನ ತರೋದಕ್ಕೆ, ಮಾರ್ಪಾಟನ್ನ ತರೋದಕ್ಕೆ, ಜಾಗವನ್ನ ಖಾಲಿ ಮಾಡಿಸಕ್ಕೆ ಏನಾದ್ರೂ ಮಾಡ್ಬೇಕಲ್ಲ ಅಲ್ಲಿ. ಇಲ್ಲ ಅಂತಂದ್ರೆ ನಾವು ಖಾಲಿ ಮಾಡ್ತೀವ? ಅಲ್ಲಿ ಫುಲ್ ಫೌಂಡೇಶನ್ ಆಗಿ ಕುತ್ಕೊಂಡ್ಬಿಡ್ತೀವಿ, ಇದೇ ಜಾಬ್ ನಂಗೆ ಬೇಕು ಅಂತ ಅನ್ಕೊಂಡು. ಏನಾದ್ರು ಆದ್ರೇನೆ ಯೋಸೇಫರು ಎಲ್ಲಿಗೆ ಹೋದ? ಕಾರಾಗೃಹಕ್ಕೆ ಹೋದ, ಆ ಜೈಲಿಗೆ ಹೋದ. ಜೈಲಿಗೆ ಯಾಕೆ ಹೋದ? ಜೈಲಿಗೆ ಈ 44 ಮನೆ ಹತ್ರ ಇರೋದಕ್ಕಿಂತ ಜೈಲು ಅರಮನೆಗೆ ಹತ್ರ ಆಗಿತ್ತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಜೈಲು ಯಾವ್ದಕ್ಕೆ ಹತ್ರ ಆಗಿತ್ತು? ಅರಮನೆಗೆ ಹತ್ರವಾಗಿತ್ತು. ಸೊ ಅದಕ್ಕೋಸ್ಕರವಾಗಿ ಕರ್ತನು ಇವನನ್ನ ಈ 44 ಮನೆಯಿಂದ ಜೈಲಿನ ಪಾಠನ ನಾಳೆ ಕಲಿಯೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಪ್ರಿಯರೇ, ಈ ಯೋಸೇಫನ ಜೀವಿತದಿಂದ ನಾವು ಕಲಿತಿರೋದು, ನಮ್ಮನ್ನ ಕರ್ತನು ಪ್ರಮೋಷನ್ ಮಾಡಲು ಶಕ್ತನಾಗಿದೆ. ಹಲ್ಲೆಲೂಯಾ. ಎಲ್ರಿಗೂ ಕೂಡ ಬಡ್ತಿ ಅನ್ನೋದು ಬಹಳ ಇಷ್ಟ. ನಮಗೆ ಬಡ್ತಿ ಇಲ್ಲ ಅಂತಂದ್ರೆ ನಮ್ಮ ಗಂಡನಿಗೆ ಬಡ್ತಿ ಆಗಬೇಕು ಅಂತ ಬಹಳ ಇಷ್ಟ. ನಮ್ಮ ಹಸ್ಬೆಂಡ್ಸ್ಗೆ ನಮಗೆ ಬಡ್ತಿ ಆಗಬೇಕು ಬಹಳ ಇಷ್ಟ. ನಮ್ಮ ಮಕ್ಕಳಿಗೆ ಬಡ್ತಿ ಆಗಬೇಕು ಬಹಳ ಇಷ್ಟ. ಆದ್ರೆ ಬಡ್ತಿ ಯಾವುದರಿಂದ? ನಮ್ಮ ಕರ್ತನಿಂದಲೇ ಆಗಿದೆ. ನಾವು ಕರ್ತನಿಗೆ ತಕ್ಕ ಹಾಗೆ ನಡೆಯುವುದಾದರೆ, ನಮ್ಮ ನೀತಿವಂತಿಕೆ, ನಮ್ಮ ಪ್ರಾಮಾಣಿಕತೆ ಜನರ ಮುಂದೆ ಅಲ್ಲ ಪ್ರಿಯರೇ, ದೇವರ ಕಣ್ಣ ಮುಂದೆ, ನಮ್ಮ ಟೇಬಲ್ ಮೇಲೆ ನಾವು ಮಾಡುತ್ತಿರುವಂತಹ ಕಾರ್ಯಗಳು ದೇವರ ಕಣ್ಣಿನ ಮುಂದೆ ಅದು ನೀತಿವಂತಿಕೆಯು, ಅದು ಪ್ರಾಮಾಣಿಕತೆಯು ಕಾಣೋದಾದರೆ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವಾದರೂ ಆಚರಾಗಿದ್ದಾರೆ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೇ ರಾಜ, ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಿನ್ನ ಸನ್ನಿಧಿಯಲ್ಲಿ ಕರ್ತನೇ ರಾಜ, ಕರ್ತನೇ ಯೋಸೇಫನ ಕೆಲಸ ಮಾಡಿದಂತ ಮೊದಲನೇ ಆಫೀಸ್ 44 ಮನೆಯಲ್ಲಿ ಕರ್ತನೇ ರಾಜ, ಆತನ ನೀತಿವಂತಿಕೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದನು ಕರ್ತನೇ. ಹೌದು ಸ್ವಾಮಿ, ಈ ಲೋಕದಲ್ಲಿ ಮೋಸ ಉಂಟು, ಈ ಲೋಕದಲ್ಲಿ ಮೋಸ ಮಾಡುವವರಿದ್ದಾರೆ, ಮೋಸದಿಂದ ಸಂಪಾದನೆ ಮಾಡುವವರಿದ್ದಾರೆ, ತಲೆ ಹೊಡೆದು ಸಂಪಾದನೆ ಮಾಡುವವರಿದ್ದಾರೆ. ಆದರೆ ಕರ್ತನೇ, ಆ ಲೋಕ ಸಂಬಂಧವಾದ ವಿಚಾರವನ್ನು ನಾವು ಕಲಿಯದೆ ಕರ್ತನೇ, ನೀನು ನಮಗೆ ಏನು ಕಲಿಸಿಕೊಟ್ಟಿದೆಯೋ ಕರ್ತನೇ, ನೀತಿವಂತರಾಗಿ ಜೀವಿಸುವಾಗ ಸಹಾಯ ಮಾಡು ಸ್ವಾಮಿ. ನಿನ್ನ ವಾಕ್ಯವನ್ನ ಮೇಲೆತ್ತುವ ಕಾರ್ಯಗಳನ್ನ ಮಾಡುವಾಗ ಸಹಾಯ ಮಾಡು ಕರ್ತನೇ. ಈ ರೀತಿಯಲ್ಲಿ ನಡೆಯದಂತೆ ನಮ್ಮನ್ನ ಕರ್ತನೇ ಈ ಲೋಕದ ಭ್ರಷ್ಟಾಚಾರಕ್ಕೆ ಎಳೆಯುವಂತ ಎಲ್ಲ ಸೈತಾನ್ನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಟ ಬಿಡುಗಡೆ ಕೊಟ್ಟು ನಿರ್ಧಾರ ನಡೆಸ ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ. ಜೀವವುಳ್ಳ ತಂದೆ, ಆಮೆನ್.